ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಹೊಸ ಹೊಸ ನೋಟಿಫಿಕೇಶನ್ ಬರುತ್ತೆ, ಚೆನ್ನಾಗಿ ಓದಿ. ಎಲ್ಲ ವಿಡಿಯೋದಲ್ಲೂ ಹೀಗೆ ಹೇಳ್ತೀನಿ ಅನ್ಸುತ್ತಾ? ಇದು ಡಿಮೋಟಿವೇಟ್ ಮಾಡೋದಕ್ಕೆ ಅಂತ ಅಂದ್ಕೊಂಬೇಡಿ ಆಯಿತಾ. ನನಗೆ ಎಲ್ಲೋ ಒಂದು ಕಡೆ ನೀವು ಗ್ಯಾಪ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಥರ ಹೇಳ್ತೀನಿ ಅಷ್ಟೇ. ಹೊಸ ನೋಟಿಫಿಕೇಷನ್ ಬರುತ್ತೆ, ಗ್ಯಾಪ್ ಮಾಡ್ಕೊಬೇಡಿ, ಚೆನ್ನಾಗಿ ಓದಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಗೊತ್ತಾ, ಆಸ್ಪಿರೆಂಟ್ಸ್ಗಳು ಆ ಗ್ಯಾಪ್ ಕೊಟ್ಬಿಡ್ತಾರೆ. ಏನು ಅಂದರೆ, ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ವೆಯ್ಟ್ ಮಾಡೋಣ, ಬರಲಿ, ಬಂದಮೇಲೆ ಓದೋಣ. ಅದು ಏನಾಗ್ಬಿಡುತ್ತೆ ಅಂದರೆ, ಅದೊಂದು ಸೈಕಲ್ ಗ್ಯಾಪ್ ಸಿಗುತ್ತೆ. ಆ ಗ್ಯಾಪಲ್ಲಿ ಏನು ಮಾಡ್ತಾರೆ ಅಂದರೆ, ತುಂಬ ಜನ ಆಸ್ಪಿರೆಂಟ್ಸ್ಗಳು ಮುಂದೆ ಹೋಗಿರ್ತಾರೆ, ನೀವು ಹಿಂದೆ ಉಳ್ಕೊಂಡಿರ್ತೀರ. ಅದು ಒಂದೇ ಒಂದು ಕಾರಣಕ್ಕೆ ಅಷ್ಟೇ ನಾ ಹೇಳೋದು. ಎಲ್ಲೋ ನಾನು ಸುಮ್ಮನೆ ನಿಮಗೆ ಆಸೆ ಹುಟ್ಟಿಸ್ತಿದ್ದೀನಿ ಅಂತ ಅಂದ್ಕೊಂಬೇಡಿ. ಹೇಗಿದ್ರೂ ಬಂದಿದ್ದೀರಾ, ಹೇಗಿದ್ರೂ ವಾರಲ್ಲಿ ಫೈಟ್ ಮಾಡಬೇಕು ಅಂತಲೇ ಬಂದಿದ್ದೀರಾ. ಯಾಕೆಲ್ಲೋ ಒಂದು ಕಡೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ? ವಾರ್ ಮಾಡೋಕ್ಕೆ ತಾನೇ ನೀವು ಬಂದಿದ್ದೀರಾ. ಸೊ ಜಸ್ಟ್ ಪ್ರಿಪೇರ್ ಆಗಿ ಅಷ್ಟೇ ನಾ ಹೇಳೋದು. ವಾರ ಇನ್ನೊಂದು ವಾರ ಬಿಟ್ಟೇ ನಡೀಲಿ, ಅಥವಾ ಒಂದು ತಿಂಗಳು ಬಿಟ್ಟೇ ನಡೀಲಿ, ಒಂದು ವರ್ಷ ಬಿಟ್ಟೇ ನಡೀಲಿ, ಬಟ್ ಯು ಶುಡ್ ಬಿ ಪ್ರಿಪೇರ್ ಫಾರ್ ಎನಿ ಎಕ್ಸಾಮ್. ಅದು ಒಂದೇ ಒಂದಕ್ಕೋಸ್ಕರ ನಾ ಹೇಳ್ತೀನಿ. ಯಾಕೆಂದರೆ ನಿಮಗೆ ಆ ನಂಬಿಕೆ ಹೋಗಬಾರ್ದು. ಪ್ರತಿ ಸಲವೂ ನೀವು ಅದನ್ನು ಕೇಳುವಾಗ ಓಕೆ ನೋಟಿಫಿಕೇಷನ್ ಬರುತ್ತೆ, ನಾವು ಗೆಟ್ ರೆಡಿಯಾಗಿ ನಿಂತ್ಕೊಂಡಿರಬೇಕು. ಅಟ್ ಎನಿ ಕಾಸ್ಟ್ ಯಾವಾಗ ಬೇಕಿರೋ ನೋಟಿಫಿಕೇಷನ್ ಬರ್ಬೋದು. ನೀವು ಪ್ರಿಪೇರ್ ಆಗಿರಿ. ನೀವು ಡಿಲೇ ಆಗಿ ಹಿಂದೆ ನಿಂತ್ಕೊಂಡಿರಬಾರ್ದು, ಲಾಸ್ಟ್ ಮೂಮೆಂಟಲ್ಲಿ ಓದೋ ಅಂಥ ಸ್ಟೂಡೆಂಟ್ಸ್ಗಳು ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪದೇ ಪದೇ ಹೇಳ್ತೀನಿ. ದಯವಿಟ್ಟು ನನ್ನ ಬೈಕೊಂಬೇಡಿ, ಓಕೆನಾ? ಬೈಕೊಂಡ್ರೂ ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ನೀವ್ಯಾರೂ ಹಿಂದೆ ಉಳಿಬಾರ್ದು, ಅಥವಾ ಒಂದು ಡಿಮೋಟಿವೇಟ್ ಆಗಬಾರ್ದು, ಅಥವಾ ಎಲ್ಲೂ ಆ ದಾರಿ ತಪ್ಪಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಹೇಳ್ತಿರ್ತೀನಿ. ಬಟ್ ನೋಟಿಫಿಕೇಷನ್ ಆಗುತ್ತೆ. ಗೌರ್ಮೆಂಟಿಂದ ಆಲ್ರೆಡಿ ಎಲ್ಲ ಸರ್ಕ್ಯುಲರ್ಸ್ಗಳು ಬಂದಿದೆ, ಹೇಳ್ತಿದ್ದಾರೆ, ಹೊಸ ಹೊಸ ನೋಟಿಫಿಕೇಷನ್ಗಳು ಬರೋ ಚಾನ್ಸಸ್ ಇದೆ. ಸೊ ಡೋಂಟ್ ವರಿ. ಜಸ್ಟ್ ನಾ ಏನು ಹೇಳ್ತೀನಿ ಗೊತ್ತಾ, ಕುದುರೆಗೆ ಈ ಥರ ಹಿಂಗೆ ಕಟ್ಟಿರ್ತಾರೆ ಅಲ್ವಾ, ಯಾಕೆಂದರೆ ಅದು ಆ ಕಡೆ ಈ ಕಡೆ ಎಲ್ಲೂ ನೋಡಬಾರ್ದಂತ. ಆ ಥರ ಎಲ್ಲಿ ಏನೇ ನಡೀಲಿ, ಏನೇ ಡಿಲೇ ಆಗಲಿ, ಬಟ್ ಎಕ್ಸಾಮ್ಸ್ ನಡೆಯುತ್ತೆ. ಇವತ್ತಲ್ಲ ಅಂದರೂ ಒಂದಿನ ನಡೆಯುತ್ತೆ. ನೀವು ಪ್ರಿಪೇರ್ ಆಗಿರಿ, ಎನಿ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಿರಿ ಅಷ್ಟೇ. ಸೊ ಸಾಕು, ಮೋಟಿವೇಶನ್ ಎಲ್ಲ ಬೇಡ. ಇಷ್ಟು ದಿನ ನೀವು ಓದ್ತಿದ್ದೀರಾ ಅಂದರೆ ನನ್ನ ಮೋಟಿವೇಶನಿಂದ ಸಡನ್ನಾಗಿ ಏನು ಅಂಥ ದೊಡ್ಡ ಚೇಂಜಸ್ ಎಲ್ಲ ಆಗಲ್ಲ. ಸೊ ಇವತ್ತಿನ ವೀಡಿಯೋಗೆ ಹೋಗೋಣ, ಓಕೆನಾ? ವಿಡಿಯೋ ಇಸ್ ನಥಿಂಗ್ ಬಟ್, ಲಾಸ್ಟ್ ವಿಡಿಯೋದಲ್ಲಿ ನಾ ಹೇಳಿದೆ, SC ಸಮುದಾಯದಲ್ಲಿ ಇಂಟರ್ನಲ್ ರಿಸರ್ವೇಷನ್, ಕರೆಕ್ಟ್ ಅಲ್ವಾ? ಇಂಟರ್ನಲ್ ರಿಸರ್ವೇಷನ್ ಬಂದ್ಬಿಟ್ಟು ಪೂರ್ತಿ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾರು ಯಾವ ಕೆಟಗರಿಗೆ ಬರ್ತಾರೆ, ಸಬ್ ಕೆಟಗರಿಗಳೆಷ್ಟು, ಯಾವ್ದು ಕೇಸಸ್ಗಳು ನಡೀತು, ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಯಾವ್ಯಾವ ಕ್ಯಾಸ್ಟ್ಗಳು ಯಾವ ಕೆಟಗರಿಯಲ್ಲಿ ಬರುತ್ತೆ, ಅಂದರೆ ಯಾವ ಸಬ್ ಕೆಟಗರಿಯಲ್ಲಿ ಎಷ್ಟು ಕ್ಯಾಸ್ಟ್ಗಳು, ಯಾವ ಕ್ಯಾಸ್ಟ್ಗಳು ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಆಮೇಲೆ ಇದು ಬಿಟ್ಟು ಉಳಿದಿರೋ ಅಂಥದ್ದು, ಅಂದರೆ ಈ ಕೆಟಗರಿಯಲ್ಲಿ ಕೆಲವೊಂದು ಕ್ಯಾಸ್ಟ್ಗಳನ್ನ ಮೆನ್ಷನ್ ಮಾಡಿದ್ದಾರೆ, ಬಟ್ ಇದನ್ನು ಬಿಟ್ಟು ಕೆಲವೊಂದು ಕ್ಯಾಸ್ಟ್ಗಳಿದ್ದಾವೆ, ಅದು ಯಾವ ಕೆಟಗರಿಗೆ ಸೇರುತ್ತೆ ಅನ್ನೋದನ್ನು ಹೇಳ್ತೀನಿ. ಬೇಗ ಹೇಳ್ತೀನಿ, ಜಸ್ಟ್ ನೀವು ಗಮನ ಇಟ್ಕೊಂಡು ಕೇಳಿದ್ರೆ ಆಗುತ್ತೆ, ಓಕೆನಾ? ಸೊ ಫಸ್ಟು ಆಲ್ರೆಡಿ ಹೇಳಿರೋದ ಪ್ರಕಾರ SCಯಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬಂದಿದೆ. ಇಂಟರ್ನಲ್ ರಿಸರ್ವೇಷನ್ನಲ್ಲಿ SCನ ಸಬ್ ಕೆಟಗರೈಸೇಷನ್ ಮಾಡಿದ್ದಾರೆ 3 ಕೆಟಗರಿಯಾಗಿ: ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ. ಫಸ್ಟು ಪ್ರವರ್ಗ A ಅಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತ ಹೇಳ್ತೀನಿ. ಒಟ್ಟು 16 ಕ್ಯಾಸ್ಟ್ಗಳು ಬರುತ್ತೆ, ಓಕೆನಾ? ನಾನೊಂದು ಸ್ವಲ್ಪ ಸಿಂಪಲಾಗಿ ಹೇಳ್ತೀನಿ. ನೀವು ಜಸ್ಟ್ ಹೋಗ್ಬಿಟ್ಟು ನಾನು ಟೆಲಿಗ್ರಾಮಲ್ಲಿ PDF ಶೇರ್ ಮಾಡಿರ್ತೀನಿ. ನಿಮ್ಮ ಕ್ಯಾಸ್ಟ್ ಯಾವ ಕೆಟಗರಿಗೆ ಬರುತ್ತೆ ಅನ್ನೋದನ್ನು ನೀವು ರೆಫರ್ ಮಾಡಿಕೊಡಿ. ಬಟ್ ಕೆಲವೊಂದು ಸಣ್ಣ ಪುಟ್ಟ ಡೌಟ್ಸ್ಗಳನ್ನ ಈ ವಿಡಿಯೋದಲ್ಲಿ ಹೇಳಿರ್ತೀನಿ, ಓಕೆನಾ? ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಬರೀ ನಾನು ಕ್ಯಾಸ್ಟ್ಗಳ ಬಗ್ಗೆನೇ ಹೇಳಲ್ಲ, ಕೆಲವೊಂದು ಸಣ್ಣ ಪುಟ್ಟ ಡೌಟ್ಸ್ಗಳಿರುತ್ತೆ ಅಲ್ವಾ ಕ್ಯಾಸ್ಟ್ಗಳ ಬಗ್ಗೆ, ಅದನ್ನು ನಾನು ಇದರಲ್ಲಿ ಹೇಳ್ತೀನಿ. ಸ್ವಲ್ಪ ಬೇಗ ಹೇಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಬಂಬಿ. ಪ್ರೊನೌನ್ಸಿಯೇಷನ್ ರಾಂಗ್ ಆಗಿದ್ದರೆ ಕ್ಷಮಿಸಿ, ಓಕೆನಾ? ನನಗೆ ಹೇಗೆ ಪ್ರೊನೌನ್ಸಿಯೇಷನ್ ಬರುತ್ತೋ ಹಾಗೆ ನಾ ಹೇಳ್ತೀನಿ. ಸೊ ಸ್ವಲ್ಪ ಫಾಸ್ಟಾಗಿ ಹೇಳೋಣ. ಬಂಬಿ, ಅಸಡರು, ಅಸೋಡಿ, ಚಮಾಡಿಯ ಎಕ್ಸೆಟ್ರಾ ಅಂತಿದೆ. ದೆನ್ ಅದಾದಮೇಲೆ ಚಾಂಡಾಲ, ಆಮೇಲೆ ದೋರ್, ಥರ್ಡ್ ಒನ್ನು ಕಕ್ಕಾಯ, ಕಂಕಾಯ, ದೆನ್ ಹಲ್ಸಾರ್, ಹಸ್ಲಾರ್, ದೆನ್ ನೆಕ್ಸ್ಟು ಹಸ್ಲಾ, ಕಾಡಿಯಾನ್, ಕೆಪ್ಮರಿಯಾಸ್, ದೆನ್ ಮಾದಿಗ, ಮಾವಿಲಾನ್, ಪಂಚಮ, ಪನಿಯಾಂಡಿ,
ಸಮಗರ ಸಂಬಾ, ಇನ್ನು ಕೆಲವೊಂದು ಕ್ಯಾಸ್ಟ್ಗಳಿದೆ ನೋಡ್ಕೊಡಿ. ದೆನ್ ನೆಕ್ಸ್ಟು ಕ್ಯಾಸ್ಟ್ ಪ್ರವರ್ಗ ಬಿ ಯಲ್ಲಿ ಬಂದ್ಬಿಟ್ಟು 19 ಕ್ಯಾಸ್ಟ್ಗಳು ಬರುತ್ತೆ. ಅನಾಮುಕ್, ಆರ್ಯಮಾಲಾ, ಅರ್ವಮಾಲಾ, ಬಾಲ್ಗಾಯ್, ಚಾಲ್ವಡಿ, ಪಲ್ಲಾನ್, ಹೊಲಯ, ದೆನ್ ಮಾಲಾ, ಮಾಲಾ ಹನ್ನಾಯ್, ಮಾಲಾ ಜಂಗಮ್, ಮಾಲಾ ಮಸ್ತಿ, ಮಾಲಾ ಸಾಲೆ, ಮಹರ್, ಮೋಗಾರ್, ದೆನ್ ಮುಂಡಾಲ, ಪರಿಯಾನ್, ವಲ್ಲುವಾನ್, ರಾನೇಯರ್. ದೆನ್ ಇದರಲ್ಲಿ ಯಾವುದಾದ್ರೂ ಬಿಟ್ನಾ, ಮಹಾಯವಂಶಿ, ದೇಡ್, ವಂಕಾರ್, ಮಾರು ವಂಕಾರ್, ಇವೆಲ್ಲ ಕೆಟಗರಿ ಬಿಗೆ ಬರುತ್ತೆ. ದೆನ್ ಕೆಟಗರಿ ಸಿ ಅಲ್ಲಿ ಬಂದ್ಬಿಟ್ಟು 63 ಕ್ಯಾಸ್ಟ್ಗಳು ಬರುತ್ತೆ. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ. ಅಡಿಯಾ, ಅಗರ್, ಅಜೀಲಾ, ಅರುಂಧತಿಯಾರ್, ಬೈರಾ, ಬಕಾಡ್, ಬಕುಡ, ಬಂಡಿ, ಬಂಟ್, ಬಂಜಾರ, ಬಾತಾಡ, ಬುಡ್ಗಾ ಜಂಗಮ, ಬೇಡ ಜಂಗಮ, ಬೆಲ್ಲಾರ, ಭಂಗಿ, ಬೋವಿ, ವಡ್ಡಾರ್, ಬೋವಿ, ದೆನ್ ಬಿಂದ್ಲಾ, ಬ್ಯಾಗಾರ, ಚಕಿಲಿಯಾನ್, ಚೆನ್ನ ದಸಾರ್, ದೆನ್ ದಕ್ಕಲಿಗ, ದೊಂಬಾರ, ದೆನ್ ಎಲಿ ಮಾಲ್ವಾರ, ದೆನ್ ಗಂಟಿ ಚೋರಾಸ್, ಗಾರೋ, ಗೊಡ್ಡ, ಗೋಸಂಗಿ, ಹಲ್ಲೇರಿ, ಹಂಡಿ ಜೋಗೀಸ್, ಹೊಲೆಯ, ಜಗ್ಗಾಲಿ, ಜಂಬೂಲು, ಕಲ್ಲಾಡಿ, ಕೂಸ, ಕೊರ್ಚ, ಕೊರ್ಮ, ಕೋಟೆಗಾರ್, ಕುರುವನ್, ಲಿಂಗದೇರ್, ಮಾಚಾಲ, ಮಾದಾರಿ, ಮೈಲಾ, ಮಾಲದಸಾರಿ, ಮಾಲಸನ್ಯಾಸಿ, ಮಾಂಗ್ ಗರೂಡಿ, ಮನ್ನೆ, ಮಸ್ತಿ, ಮಾಘವಾಲ್, ಮುಕ್ರಿ, ನದಿಯಾ, ನಾಲ್ಕಡಿಯ, ನಾಲಕ್ಕೆಯವ, ನಾಯಾಡಿ, ಪಾಲೆ, ಪಂಬಾಡ, ಪರ್ವಾನ್, ಸಾಪ್ರಿ, ಸಿಲೆಕ್ಯಾತಾಸ್, ದೆನ್ ಚಿಂದೋಲು, ಸುಡುಗಾಡು ಸಿದ್ಧ, ತೋಟಿ, ತಿರ್ಗಾರ್, ದೆನ್ ತಿರ್ಬಂದ. ಸೊ ಇದಿಷ್ಟು ಕ್ಯಾಸ್ಟ್ ಬಂದ್ಬಿಟ್ಟು ಪ್ರವರ್ಗ ಸಿ. ಇದು ಕ್ಯಾಸ್ಟ್ಗಳು. ಡೋಂಟ್ ವರಿ, ನಾನು ಎಲ್ಲ ಈ ಕ್ಯಾಸ್ಟ್ದು PDF ಬಂದ್ಬಿಟ್ಟು ನಾನು ಶೇರ್ ಮಾಡ್ತೀನಿ. ಅಟ್ಲೀಸ್ಟ್ PDF ಶೇರ್ ಮಾಡಿಲ್ಲ ಅಂದ್ರೂ ಅದೊಂದು ಫೋಟೋನಾದರೂ ಶೇರ್ ಮಾಡ್ತೀನಿ. ಪ್ರವರ್ಗ ಎ ಅಲ್ಲಿ ಯಾವ್ದು ಬರುತ್ತೆ, ಪ್ರವರ್ಗ ಬಿ ಅಲ್ಲಿ ಬರುತ್ತೆ, ಪ್ರವರ್ಗ ಸಿ ಅಲ್ಲಿ ಯಾವ್ದು ಬರುತ್ತೆ ಅಂತ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ನ ನಾನು ನನ್ನ ಮೆಸೇಜಲ್ಲಿ ಪಿನ್ ಮಾಡಿರ್ತೀನಿ. ನೀವು ಆ ಲಿಂಕಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಚಾನಲ್ಗೆ ಬಂದರೆ ಓಕೆ. ದೆನ್ ಇನ್ನೊಂದು ಏನು ಹೇಳಬೇಕು ಅಂದರೆ, ಇದನ್ನು ಬಿಟ್ಟು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಈ ಮೂರು ಬಂದ್ಬಿಟ್ಟು ಅವರು ತಮ್ಮದೇ ಜಾತಿನ ಎಲ್ಲೂ ಹೇಳ್ಕೊಂಡಿಲ್ದಿರೋ ಕಾರಣ ಇವ್ರನ್ನ ಬಂದ್ಬಿಟ್ಟು ಈ ರೂಲ್ಸ್ನ ಪ್ರಕಾರ ಇವರು ಕೆಟಗರಿ ಎಗೆ ಅಥವಾ ಕೆಟಗರಿಗೆ ಬಿಗೆ ಸೇರ್ಪಡೆ ಮಾಡಿಸ್ಕೊಬೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸುವಾಗ. ಈ ಮೂರು ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಇವ್ರು ಮೂರು ಬಂದ್ಬಿಟ್ಟು ಕೆಟಗರಿ ಎ ಅಥವಾ ಕೆಟಗರಿ ಬಿಗೆ ನೀವು ಜಾಯಿನ್ ಆಗ್ಬೋದು. ಅದು ನಿಮ್ಮ ಯಾವುದರಲ್ಲಿ ಎರಡೂ ಒಂದೇ ಪರ್ಸೆಂಟೇಜ್ ರಿಸರ್ವೇಷನ್ ಇರೋದು. ನೀವು ಯಾವ್ದು ಬೇಕೋ ಅದಕ್ಕೆ ನೀವು ಯಾವ ಲಿಸ್ಟಲ್ಲಿ ಬೇಕೋ ಅದರಲ್ಲಿ ಸೇರ್ಬೋದು. ನಿಮಗೆ ಅದರಲ್ಲಿ ಫ್ರೀಡಮ್ ಇದೆ ಯಾವುದಕ್ಕೆ ನೀವು ತಗೊತೀರಾ ಅನ್ನೋದು. ಸೊ ಇದು ಬಂದ್ಬಿಟ್ಟು ಯಾವ ಕ್ಯಾಸ್ಟ್ಗಳು ಯಾವುದರಲ್ಲಿ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಸಣ್ಣ ವಿಡಿಯೋನ ಹೇಳಿರೋದು. ಸೊ ಸಾಕು, ಎಂಡ್ ಮಾಡೋಣ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಬಾಯ್.